ನಾಯಕ್ ಬರೀ ಪತ್ರ ಸುಮ್ಮನೆ ಯಾರ್ರಿ ನೋಡ್ರಿ ಯಾವ ವಿಜೇಂದ್ರ ಹೇಳಿರ್ತಾನೆ ಕೆಲವೊಂದು ಚಾನಲ್ದವ್ರು ಹಿಂಗಂದ್ರೆ ನಾನು ಡ್ಯಾಮೇಜ್ ಮಾಡ್ಬೇಕಂತ ನಾಯಕ್ ಪತ್ರ ಬರಲಿ ನಾಯನು ನ ದೈನಂ ನ ಪಲಾಯನಂ ನಾನು ತಪ್ಪಾಗೈತಿ ಕ್ಷಮಾ ಮಾಡಿರಿ ನಾವು ಯಡಿಯೂರಪ್ಪ ಕುಟುಂಬಕ್ಕೆ ಏನೋ ನೋಡಿಲ್ಲ ಇನ್ನೇನಾರ ಅಂದ್ರೆ ನೀವು ನೋಡ್ರಿ ಅಂತ ಹಿಂಗೇನೆ ಅನ್ನೋ ಮಗ ಅಲ್ಲ ಎಂದೂ ಅಂದಿಲ್ಲ ಇನ್ನು ಮುಂದೂ ಅನ್ನೋದಿಲ್ಲ ಅಷ್ಟು ತೆಳೆಗೆ ಹಾಕಿ ನಾವು BJPಗೆ ಹೋಗೋ ಅವಶ್ಯಕತೆ ಇಲ್ಲ. ಇದೆಲ್ಲ ವಿಜೇಂದ್ರನೇ ಮಾಡ್ತಂಥ ಕೆಟ್ಟ ಒಂದು ಕ್ರಿಮಿನಲ್ ಬುದ್ಧಿ ಇದೆ ವಿಜೇಂದ್ರಗೆ. ಮೊನ್ನೆ ಒಂದು ಸರ್ವೆ ಮಾಡ್ಸ್ಯಾನ ಈಗೇನಾದ್ರು ಚುನಾವಣೆ ಆದ್ರೆ 160 ಬರ್ತವೆ. ನಾನು ಒಂದು ನಾಳೆ ಸರ್ವೆ ಮಾಡ್ತೀನಿ, ₹1 ಕೋಟಿ ಒಂದು ಯಾವ್ದಾರು ಏಜೆನ್ಸಿ ಕೊಟ್ಟು. ಈಗ ಚುನಾವಣೆ ಆದರೆ ಯತ್ನಾಳ ಇಲ್ಲದೆ BJP 30 ಬರ್ತದೆ ಬರ್ತೀನಿ. ಇಂಥ ರೊಕ್ಕ ಕೊಟ್ಟು ಸರ್ವೆ ಮಾಡೋದು ಭಾಳ ಮಂದಿ ಮಾಡ್ತಾರೆ ರೀ. ಅದೇನೈತೆ ಅದನ್ನು ದೊಡ್ಡದಲ್ಲ. ಇಂಥ ಅಂದ್ರೆ ಎಲ್ಲ ಜೀರೋ ಆಗ್ಯಾವ. ಜನ ಕೂರಿಸೇ ಕಂಪ್ಲೀಟ್ ವಿಫಲ ಆಗೈತಿ. ಕೆಲವೊಂದು ನಿಮ್ಮ ಮಾಧ್ಯಮದಾಗೆ ಬರ್ಲಾಕತ್ತೈತಿ ಜಗ್ಗಜ್ಞೆ ಇಲ್ಲ ತೊಡಗಾಡಿಲ್ಲ. ಅದಕ್ಕೆ ಮ್ಯಾಗಿನವ್ರಿಗೆ ಎಲ್ಲರೂ ಅಧ್ಯಕ್ಷ ತೆಗೆದಾನ ಅಂತೇಳಿ ಇದೊಂದು ಬೋಗಸ್ ಸರ್ವೆ. ಈಗ ಏನಾರು ಚುನಾವಣೆ ಆದ್ರೆ 160 ಬರ್ತಾವೆ. ಅವ್ರ ಅಪ್ಪಿದ್ದಾಗೇ 104, 110 ಬರ್ತಾವೆ. ಇವು ನೋಡಿ ಯಾರು ಓಟ್ ಹಾಕೋದು ಕರ್ನಾಟಕದ ಡುಪ್ಲಿಕೇಟ್ ಸಹಿ ಮಾಡುವ ಉಸ್ತುವಾರಿಗಳು ಬಂದಾರ ಅಲ್ಲಿ ಅವ್ರ ಪಕ್ಷದವ್ರು ಏನು ಮಾಡ್ತಾರೆ ಮಾಡಿ. ಉಸ್ತುವಾರಿಗೆ ಏನು ಗೊತ್ತಿಲ್ಲ ಅನ್ರಿ ಅವರು ಅಸಮಾಧಾನ. ಹಾಂ, ಉಸ್ತುವಾರಿಗೆ ಎಲ್ಲ ಗೊತ್ತೈತಿ. ಯತ್ನಾಳದ ಏನು ಪ್ರಭಾವ ಐತಿ ಕರ್ನಾಟಕದಾಗ. ಅದೇ ಉಸ್ತುವಾರಿ ನನಗೆ ಹೆಲಿಕಾಪ್ಟರ್ ಕೊಟ್ಟಿದ್ದು ವಿಜೇಂದ್ರ ಕೊಟ್ಟಿದ್ದಿಲ್ಲ. ಅದಕ್ಕೆ ಉಸ್ತುವಾರಿಗಳು ನಿಪಕ್ಷಪಾತವಾಗಿ ಪಕ್ಷದ ಹಿತದೃಷ್ಟಿಯಿಂದ ಕರೆಕ್ಟ್ ವರದಿಯನ್ನು ಕೇಂದ್ರ BJP ಕೊಡಲಿ. ಇಲ್ಲಾಂದ್ರೆ BJP ಭಾಳ ಹೀನಾಯವಾಗಿ ಸೋಲ್ತದೆ ತಿಳ್ಕೊಂಡವ್ರು. ಯಾವುದೋ ಒಂದು ಬೋಗಸ್ ಸರ್ವೆ ಅಂತ. ನಾನು ನಾಳೆ ₹1 ಕೋಟಿ ಕೊಟ್ಟೆ ಅಂದ್ರೆ ಯತ್ನಾಳಿಲ್ಲದೆ BJP 30 ಬರ್ತದೆ ನಾನು ಮಾಡಿಸ್ಬೋದು. ನನಗೇನು ಅವಶ್ಯಕತೆ ಇಲ್ಲ. ಜನರ ನಾಡಿ ಮಿಡಿತ ನೋಡಬೇಕು ಪಕ್ಷ. ಎಲ್ಲೋ ಒಂದಿತ್ತು 1,000 ಮಂದಿನ ಕೂರಿಸೋಗಿದೆ. ಯಾವ ಜನ ಕೂರ್ಸೋಕ್ಕೆ ಎಲ್ಲಿನೂ ಮೈಸೂರಿನಾಗೂ ಕೂರಿಸಿಲ್ಲ, ಬೀದರ್ನಾಗೂ ಕೂರಿಸಿಲ್ಲ, ಕಲಬುರಗಿಯಾಗೂ ಇಲ್ಲ, ಬಿಜಾಪುರನಾಗ 3 ಮಂದಿ ಇದ್ದಿಲ್ಲ ಭಾಷಣ ಮಾಡೋಕ್ಕೆ. ಸುಮ್ಮನೆ ಬೋಗಸ್ ಎಲ್ಲ ಡುಪ್ಲಿಕೇಟ್ ಮಾಡೋದು ಚಟ ಐತೆ. ಎಲ್ಲ ಡುಪ್ಲಿಕೇಟ್ ರಿಪೋರ್ಟ್ ಕೇಂದ್ರ ಹೈಕಮಾಂಡ್ ಕಳಿಸಲಿಕ್ಕೆ